ಬಹುಮುಖ್ಯವಾದ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನೀವು 3 ತಿಂಗಳು ಎಫರ್ಟ್ ಹಾಕಿದ್ದೀರಾ, ಟೆಸ್ಟ್ ಸೀರೀಸ್ ಅಟೆಂಡ್ ಆಗಿದ್ದೀರಾ, ಬುಕ್ಸ್ ಓದಿದ್ದೀರಾ, ಎಕನಾಮಿಕ್ಸ್ ಸರಿ ಓದಿದ್ದೀರಾ, ಬಡ್ಜೆಟ್ ಓದಿದ್ದೀರಾ, ಎಲ್ಲರೂ ಓದಿದ್ದೀರಾ, ಆದರೆ ನಿಮ್ಮ ಮಾರ್ಕ್ಸ್ ತುಂಬ ಕಡಿಮೆ ಬರ್ತಾ ಇದೆ ಅಂತಂದರೆ ಅದು ನೀವು ಕಾರಣ ಅಲ್ಲ, ಅದಕ್ಕೊಂದು ಮೇಲೆ ಭಗವಂತ ಡೆಸ್ಟಿನಿ ಅಂತ ಇರೋದಕ್ಕೆ. ಡೆಸ್ಟಿನಿ ಅಂದರೆ ನಾವು ಎಲ್ಲಿಗೆ ಹೋಗಬೇಕು, ಯಾವ ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ಯಾವ ಆಫೀಸರ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಡೆಸ್ಟಿನಿ ನಮ್ಮನ್ನು ಡಿಸೈಡ್ ಮಾಡುತ್ತೆ. ಸೊ ಅದಕ್ಕೆ ಕೆಲವೊಂದು ನಮ್ಮ ಜೀವನದಲ್ಲಿ ಕೆಲವೊಂದು ಘಟನೆಗಳು, ಕೆಲವೊಂದು ಪರೀಕ್ಷೆಗಳು, ಕೆಲವೊಂದು ಫಲಿತಾಂಶಗಳು ನಮ್ಮ ನಿಯಂತ್ರಣವನ್ನು ಮೀರಿ ಏನಾಗುತ್ತೆ ನಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡ್ತವೆ. ಆದ್ದರಿಂದ ಯಾರೂ ಸಹ ತುಂಬ ಕಡಿಮೆ ಸ್ಕೋರ್ ಬಂದಿದೆ ಅಂತೇಳಿ ರಿಗ್ರೆಟ್ಗೊಳಗಾಗೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂದರೆ ನಮ್ಮ ಡೆಸ್ಟಿನಿ ಎಲ್ಲಿರುತ್ತೆ ನಾವು ಅಲ್ಲಿಗೆ ಹೋಗ್ತಾ ಇರ್ತೀವಿ. ಸೊ ಅದಕ್ಕೆ DVG ಗುಂಡಪ್ಪ ಅವರು ಹೇಳ್ತಾರೆ, ಬದುಕು ಜಟುಕು ಬಂಡಿ ಆಟ ವಿಧಿ ಅದರ ಸಾಯೇಬ, ಮದುವೆಗೋ ಮಸಣೆಗೋ ಹೋಗೆಂದ ಕಡೆಗೆ ಹೋಗು ಮಂಕುತಿಮ್ಮ ಅಂತ ಹೇಳಿ DVG ಅವರು ಹೇಳ್ತಾರಲ್ಲ, ಆ ಮಾತು ಪ್ರತಿ ಕ್ಷಣ, ಪ್ರತಿದಿನ ಮತ್ತು ಪ್ರತಿ ವರ್ಷವೂ ಸಹ ನಮ್ಮ ಜೀವನಕ್ಕೆ ಅನ್ವಯ ಆಗುತ್ತೆ. ಆದ್ದರಿಂದ ಸೇಫೆಸ್ಟ್ ಝೋನ್ ಆಗಿರ್ತಕ್ಕಂಥ ಸ್ಕೋರ್ ಅವರು ಮೇನ್ಸ್ ಪ್ರಿಪ್ರೇಷನ್ ಮಾಡಿ, ವಿಶೇಷವಾಗಿ ಆನ್ಸರ್ ರೈಟಿಂಗು, ಎಸ್ಸೆ ಆ್ಯಂಡ್ ಎಥಿಕ್ಸ್ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಈಗ KPSC ನೌ ಈಸ್ ದಿ ಬಾಸ್ ಟು UPSC ಓನ್ಲಿ, ಅಂದರೆ UPSC ಸ್ಟ್ಯಾಂಡರ್ಡ್ ಲೆವೆಲ್ಗೆ ಹೋಗ್ತಾ ಇದ್ದಾನೆ. ಮತ್ತೊಂದು ಈಗ ಏನಪ್ಪ ಅಂತಂದರೆ, ಒಂದು ವ್ಯವಸ್ಥೆಯನ್ನು ತಾವು ಬೈಕೊಂತ ಟೀಕೆ ಮಾಡ್ಕೊತ ದೂಷಣೆ ಮಾಡ್ಕೊತ ಕೂರಬೇಡಿ, ಇದು ಸಮಯ ಅಲ್ಲ. ಏನಕ್ಕೆ ಅಂತಂದರೆ ನಮ್ಮನ್ನು ಮೀರಿ ಇರ್ತಕ್ಕಂಥದ್ದು ಒಂದು ವ್ಯವಸ್ಥೆ. ಎಲ್ಲ ಒಂದು ವ್ಯವಸ್ಥೆಯಲ್ಲಿ 100% ಕರೆಕ್ಟ್ ಆಗಿರ್ಬೇಕಂತಕ್ಕಂಥದ್ದು ಭಾಳ ತಪ್ಪು. ಕೆಲವೊಂದು ಆಗ್ತಾ ಇರುತ್ತೆ, ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ವಿ ಶುಡ್ ಅಡ್ಜಸ್ಟ್ ವಿತ್ ಆ್ಯಂಡ್ ವಿ ಶುಡ್ ಗೋ ವಿತ್ ಆ್ಯಂಡ್ ವಿ ಶುಡ್ ಮೂವ್ ಆನ್. ಫಾರ್ ಎಕ್ಸಾಂಪಲ್, ನಾವೀಗ ಭಾಳಷ್ಟು ಬರೀ UPSC ತುಂಬ ಪರ್ಫೆಕ್ಟ್ ಎಸ್ ಅಫ್ಕೋರ್ಸ್ ಪರ್ಫೆಕ್ಟ್, ಬಟ್ 2023 ನೀವು ಪ್ರಶ್ನೆ ಪತ್ರಿಕೆ CSAT ಪೇಪರ್ ನೋಡಿದಾಗ ಈವನ್ IITM ಫೇಲ್ ಆಗ್ತಾರೆ. ಸೊ ಆ ಲೆವೆಲ್ ಟಫ್ ಪೇಪರ್ ಬಂದ್ಬಿಟ್ಟಿತ್ತು. ಸೊ ಅದಕ್ಕೆ ಭಾಳಷ್ಟು ಜನ ಕೋರ್ಟ್ಗೆ ಹೋದ್ರು, ಕೋರ್ಟಲ್ಲಿ ಇಲ್ಲ UPSC ಏನು ಮಾಡಿದ್ದು ಅದು ಸತ್ಯ ಅಂತೇಳಿ ಅದನ್ನೆಲ್ಲ ಪೆಟಿಷನ್ ಸ್ಕ್ವಾಶ್ ಮಾಡ್ತು. ಸೊ ಹಾಗೆ ಕೆಲವೊಂದು ಬೇರೆ ವ್ಯವಸ್ಥೆಯಲ್ಲಿ ನಾವು ಎಲ್ಲವನ್ನೂ ಪ್ರಶ್ನೆ ಮಾಡ್ಕೊತ ಹೋಗೋ ಬದಲು ಮೇನ್ಸ್ ಪ್ರಿಪ್ರೇಷನ್ ಮಾಡಿ ನೀವು ಸೆಲೆಕ್ಷನ್ ಲಿಸ್ಟಲ್ಲಿ ಬನ್ನಿ ಅನ್ನೋದಷ್ಟೇ ನನ್ನ ಇದಕ್ಕೆ. ಯಾಕಂದರೆ ಈಗ ಟೀಕೆಗಳು ಸಾಯ್ತವೆ, ಕೆಲಸಗಳು ಮಾತ್ರ ಉಳಿತವೆ. ಸೊ ನಮ್ದು ಈಗ ಏನಪ್ಪ ಕೆಲಸ ಅಂತಂದರೆ, ಕೆಲಸ ಮಾಡಿಕೊಂಡು ಅಂದರೆ ಮೇನ್ಸ್ ಪ್ರಿಪ್ರೇಷನ್ ಮಾಡ್ಕೊತ ಹೋದಂಗೆಲ್ಲ ನಿಮ್ಮ ಭವಿಷ್ಯ ಸ್ಫುಟವಾಗಿ ರೂಪುಗೊಳ್ಳುತ್ತೆ. ಅದ್ರ ಬದಲು ನಾವು ಅಲ್ಲೊಂದು ಗ್ರೂಪ್ ಮಾಡಿ, ವಾಟ್ಸಪ್ ಗ್ರೂಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಮಾಡಿ, ಆ ಪೆಟಿಷನ್ನು ಈ ಪೆಟಿಷನ್ ಅದಕ್ಕಿಂತ ಯು ಜಸ್ಟ್ ಪ್ರಿಪೇರ್ ಫಾರ್ ಯುವರ್ ಸೆಲ್ಫ್. ಅಫ್ಕೋರ್ಸ್ ಕೆಲವೊಂದು ನಾನು ಹೇಳ್ತೀನಿ, ವ್ಯವಸ್ಥೆ ಒಳಗಡೆ ಕೆಲವೊಂದು ಅವ್ಯವಸ್ಥೆ ಇರ್ತಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅವುಗಳನ್ನು ನಾವು ರೆಕ್ಟಿಫೈ ಮಾಡೋಕ್ಕಿಂತ ನಮ್ಮ ಭವಿಷ್ಯವನ್ನು ರೆಕ್ಟಿಫೈ ಮಾಡ್ಕೊಂಡು ನಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೊಂಡು ಮೇನ್ಸ್ ಪ್ರಿಪ್ರೇಷನ್ ಮಾಡಿದರೆ ನಿಮಗೂ ಒಳಿತು, ನಿಮ್ಮ ಕುಟುಂಬಕ್ಕೂ ಒಳಿತು, ಮತ್ತು ನೀವು ಪ್ರತಿನಿಧಿಸುವಂತಹ ಸಮಾಜಕ್ಕೂ ಸಹ ಒಳಿತಾಗುತ್ತೆ. ಸೊ ಸ್ಪೆಷಲಿ ವಿಶೇಷವಾಗಿ ಎಸ್ಸೆ ಆ್ಯಂಡ್ ಎಥಿಕ್ಸ್ ಸಂಬಂಧಪಟ್ಟವರು ಈಗ ಬೇಗನೆ ಪ್ರಿಪ್ರೇಷನ್ ಮಾಡಿ. ಯಾಕಂದರೆ ಕನ್ನಡ ಮೀಡಿಯಮಲ್ಲಿ ವಿಶೇಷವಾಗಿ ಎಸ್ಸೆ ಮತ್ತು ಎಥಿಕ್ಸು ನಿಮ್ಮ ಭವಿಷ್ಯವನ್ನು, ನಿಮ್ಮ ರ್ಯಾಂಕನ್ನು, ನಿಮ್ಮ ಜೀವನದ ಮುಂದಿನ 30 ವರ್ಷನ ಡಿಸೈಡ್ ಮಾಡ್ತಕ್ಕಂಥ ಪೇಪರ್ಗಳಂದರೆ ಎಸ್ಸೆ ಮತ್ತು ಎಥಿಕ್ಸು. ಸೊ ಐ ವಿಶ್ ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಕಡಿಮೆ ಬಂದವರು ಈ ಥರ ಮಾಡಿ, ಹೆಚ್ಚು ಅಂಕ ಬಂದವರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ, ಬಾರ್ಡ್ರಲ್ಲಿರೋರು ಒಂದು 15 ದಿವಸ ವೇಟ್ ಮಾಡಿ. 15 ದಿವಸದಲ್ಲಿ ನಿಮ್ಗೇನು ಬರುತ್ತೆ, ರಿಸಲ್ಟ್ ಬರುತ್ತೆ. ಇದಾದ ನಂತರದಲ್ಲಿ ಅವ್ರದ್ದು ಎಷ್ಟಾಯಿತು ಸ್ಕೋರು, ಇವ್ರದ್ದು ಎಷ್ಟಾಯಿತು, ಕಟ್ ಆಫ್ ಎಷ್ಟಾಗುತ್ತೆ, ಇವ್ರು ಎಷ್ಟು ಹೇಳಿದ್ರು, ಅವರೆಷ್ಟು ಹೇಳಿದ್ರು, ಎಲ್ಲವನ್ನೂ ತಲೆ ಕೆಡಿಸ್ಕೊಬಿಡಿ. ಎಲ್ಲದಕ್ಕಿಂತ ಬಹುಮುಖ್ಯವಾದದ್ದು ಅಂತಂದರೆ ಬದುಕು. ಸೊ ಬದುಕನ್ನು ನಾವು ಅನುಭವಿಸಬೇಕು. ಅದಕ್ಕೆ ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ, ಬದುಕಿನ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಬದುಕುವುದೇ ಬದುಕಿನ ಮುಖ್ಯ ಉದ್ದೇಶ. ಸೊ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಒಂದು ಸಲಹೆ ಏನಪ್ಪ ಅಂತಂದರೆ, ನಿಮ್ಮ ಕುಟುಂಬ ಇಷ್ಟೆಲ್ಲ ಓದ್ಕೊಂಡಿದ್ದೀರಾ, ಎಫರ್ಟ್ ಹಾಕಿದ್ದೀರಾ, ಲಾಟ್ ಆಫ್ ಎಫರ್ಟ್ ಹಾಕಿದ್ದೀರಾ. ಸೊ ಅದಾದಮೇಲೆ ಕೆಲವೊಂದು ನಮ್ಮ ನಿಯಂತ್ರಣವನ್ನು ಮೀರಿ ಕೆಲವೊಂದು ಘಟನೆಗಳಾಗ್ತವೆ. ಫಾರ್ ಎಕ್ಸಾಂಪಲ್, ವಿನಿಶಾ ಪೊಗಟ್ ಇರ್ಬೋದು. ಮೊನ್ನೆ ಒಲಿಂಪಿಕ್ಸಲ್ಲಿ ನೋಡಿ, ಕೇವಲ 100 ಗ್ರಾಮ್ಸಿಂದ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ. ಅದು ವಿಧಿ ಬರಹ, ಅಂದರೆ ವಿಧಿಯ ಆ ಥರ ಬರೆದಿರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಸರ್ಟನ್ ಥಿಂಗ್ಸ್ ಬಿಯಾಂಡ್ ಅವರ್ ಕಂಟ್ರೋಲು. ಸೊ ಅದರಿಂದ ನೀವೇನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ನೋವನ್ನು ನಿಮ್ಮ ಫ್ಯಾಮಿಲಿಯವ್ರ ಜೊತೆ ಹೇರಬೇಡಿ, ನಿಮ್ಮ ಫ್ಯಾಮಿಲಿಯವ್ರಿಗೆ ಆಗಬೇಡಿ, ಅಯ್ಯೋ ಯಾಕೆ ದುಃಖದಲ್ಲಿದ್ದಾರೆ ಅಂತೇಳಿ. ಸೊ ಲೈಫಲ್ಲಿ ಚಲ್ತಾ ಎಲ್ಲದಕ್ಕೂ ಸಮಯ ಕಾಲ ಅಂತ ಇರುತ್ತೆ. ಆ ಕಾಲ ಬಂದಾಗ ಎಲ್ಲವೂ ಇವತ್ತು ಏನು ನಮಗೆ ತುಂಬ ಬಹುದೊಡ್ಡ ಹಿಮಾಲಯದ ಗಾತ್ರದಂಥ ಸಮಸ್ಯೆ ಕಾಲಚಕ್ರದಲ್ಲಿ ನಗಣ್ಯವಾಗಿ ನಮ್ಮ ನೆನಪಿನ ಪಟದಿಂದ ಮರೆತು ಹೋಗಿ ಸಮಾಧಿ ಹೋಗ್ಬಿಡುತ್ತೆ. ಆದ್ದರಿಂದ ನಿಮ್ಮ ದುಃಖವನ್ನು ನಿಮ್ಮೊಳಗೆ ಇಟ್ಟುಕೊಂಡು ಅದನ್ನು ಫ್ಯಾಮಿಲಿಯವ್ರಿಗೆ ಹೇರಬೇಡಿ ಯಾವುದೇ ಕಾರಣಕ್ಕೂ. ಸೊ ಬದುಕಿನ ಮುಖ್ಯ ಉದ್ದೇಶ ಬದುಕುವುದಷ್ಟೇ. ಇದಿಲ್ಲ ಅಂದರೆ ಇನ್ನೊಂದು ಆಗುವುದೆಲ್ಲ ಒಳ್ಳೆಯದಕ್ಕೆ, ಆಗದಿರುವುದೆಲ್ಲ ಒಳ್ಳೆಯದೇ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ನಮಸ್ಕಾರ.